ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಬಯಸಿದರೆ ಆ ಜಗನ್ಮಾತೆಯ ಅನುಗ್ರಹವನ್ನಲ್ಲ, ಪ್ರೀತಿಯನ್ನು ಬಯಸಬೇಕು. ಅವಳಲ್ಲಿ ಬೇಡುವುದಾದರೆ, ಅಮ್ಮ ನಿನ್ನ ಅನುಗ್ರಹವಲ್ಲ, ನಿನ್ನ ಪ್ರೀತಿಯನ್ನು ಕರುಣಿಸುವಂತ ಬೇಡ್ತಾ ಹೋಗಬೇಕು. ಯಾಕೆ ಅವಳ ಪ್ರೀತಿ? ಅನುಗ್ರಹವು ಆಶೀರ್ವಾದಕ್ಕೂ ಒಂದಿಷ್ಟು ಸಮಯ ಅಂತ ಇರುತ್ತೆ. ಆ ಸಮಯ ಮುಗಿದಾಗ ಆ ಅನುಗ್ರಹ, ಆಶೀರ್ವಾದ ಎಲ್ಲವೂ ಕೂಡ ಕಳೆದು ಹೋಗ್ಬಿಡುತ್ತೆ. ಆದರೆ ಆ ಜಗನ್ಮಾತೆಯ ಪ್ರೀತಿಯನ್ನು ನಾವು ಬಯಸಿದಾಗ ಆ ಪ್ರೀತಿಯನ್ನು ಅವಳು ನಮ್ಮೆಲ್ಲ ಜನ್ಮಗಳಲ್ಲೂ ತೋರಿಸ್ತಾ ಹೋಗ್ತಾಳೆ. ಏಕೆಂದರೆ ಲಲಿತಾ ಪರಮೇಶ್ವರಿ ಸಾಕ್ಷಾತ್ ಆ ಜಗನ್ಮಾತೆ ಎಲ್ಲರಿಗೂ, ಈ ಜಗತ್ತಿನ ಪ್ರತಿಯೊಂದು ಜೀವಿಗಳಿಗೂ ತಾಯಿಯಾಗಿ ಆ ತಾಯಿಯ ಪ್ರೀತಿಯನ್ನು ಎಲ್ಲರಿಗೂ ಹಂಚ್ತಾ ಹೋಗ್ತಾಳೆ. ಕೆಲವರಿಗೆ ಅವರದ್ದೇ ಆದ ರೀತಿಯಲ್ಲಿ ಅವರಿಗೆ ಬೇಕಾದದ್ದನ್ನು, ಬೇಡವಾದದ್ದನ್ನು, ಏನನ್ನ ಬಯಸಿದರೂ ಅದನ್ನು ಕೊಡ್ತಾ ಹೋಗ್ತಾಳೆ. ಅದು ಮಾತೃ ವಾತ್ಸಲ್ಯ. ಆ ಜಗನ್ಮಾತೆ ಆ ಪ್ರೀತಿಯನ್ನು, ಆ ಅಲೌಕಿಕ ಪ್ರೀತಿಯನ್ನು ನಾವು ಬಯಸಿದಾಗ ಆ ಜಗನ್ಮಾತೆ ನಮಗೆ ಏನು ಬೇಕು ಅನ್ನೋದಕ್ಕಿಂತ ನಾವು ಹೇಗಿದ್ದರೆ ಸುಖವಾಗಿರ್ತೇವೆ, ನಮ್ಮಲ್ಲಿ ಏನಿದ್ದರೆ ನಾವು ನೆಮ್ಮದಿಯಾಗಿರ್ತೇವೆ ಅನ್ನುವುದನ್ನು ಮಾತ್ರ ನೀಡ್ತಾ ಹೋಗ್ತಾಳೆ. ಆ ನಿರಂತರ ಅವಳ ಪ್ರೀತಿ ನಮ್ಮಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು, ಎಲ್ಲ ದುಃಖಗಳನ್ನು, ಎಲ್ಲ ನೋವುಗಳನ್ನು ದೂರ ಮಾಡಿ ಅವಳ ದಿವ್ಯ ಸಾನ್ನಿಧ್ಯದಲ್ಲಿ ಇರುವಂತೆ ಮಾಡಿಬಿಡುತ್ತೆ. ಆ ಪರಮೇಶ್ವರಿಯ ಆ ಪ್ರೀತಿಯ ಭಾವನೆ ಅವಳ ದಿವ್ಯ ಪಾದಗಳನ್ನು ಹಿಡಿಯುವ ಹಾಗೆ ಮಾಡುತ್ತೆ. ಅವಳ ಪಾದಗಳೇ ಗತಿ, ನಿನ್ನ ಆ ಪಾದ ಸ್ಪರ್ಶವೇ ಸಾಕಮ್ಮ ಅನ್ನುವ ಮಟ್ಟಿಗೆ ತಂದು ನಿಲ್ಲಿಸುತ್ತೆ. ಆ ಜಗನ್ಮಾತೆ ನಿತ್ಯ ತೃಪ್ತಳು. ಅವಳು ಏನನ್ನೂ ಕೂಡ ಬಯಸೋದಿಲ್ಲ. ಯಾವ ಆಕಾಂಕ್ಷೆಗಳು ಕೂಡ ಅವಳಲ್ಲಿಲ್ಲ. ಯಾಕಂದರೆ ಅವಳಿಗೆ ಏನೂ ಬೇಡ. ಇಡೀ ಜಗತ್ತೇ ಅವಳ ಒಂದು ಆಟದ ಮೈದಾನ. ಅವಳು ಏನನ್ನ ಬೇಕೋ ಏನು ಬೇಡೋ ಎಲ್ಲವನ್ನು ನೋಡ್ತಾ, ಆನಂದಿಸ್ತಾ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನೋಡ್ತಾ ನಿಂತಿರುವಂತಹ ಮಹಾ ಜಗನ್ಮಾತೆ ನಿತ್ಯ ತೃಪ್ತಳಾಗಿರ್ತಾಳೆ. ನಮಗೆ ಏನೋ ಬಯಸಿದ್ದು ಸಿಕ್ಕಿದಾಗ ತೃಪ್ತಿ ಸಿಗುತ್ತೆ. ಆದರೆ ಅವಳು ಹಾಗಲ್ಲ. ಆ ಜಗನ್ಮಾತೆಗೆ ಏನನ್ನೂ ಕೂಡ ಅವಳು ಬಯಸೋದೇ ಇಲ್ಲ. ಅವಳು ನಿತ್ಯ ತೃಪ್ತಳು, ನಿತ್ಯ ಶುದ್ಧಳು, ನಿತ್ಯ ಬುದ್ಧಳು. ಯಾಕಂದರೆ ಯಾವುದನ್ನು ನಾವು ಅಪೇಕ್ಷೆ ಪಡ್ತಾ ಹೋಗ್ತೀವಿ, ಆ ಅಪೇಕ್ಷಿತ ನಮಗೆ ಸಿಗದೇ ಇದ್ದಾಗ ಆ ಅಪೇಕ್ಷಿತ ವಸ್ತುವಿನ ಮೇಲೆ ಮೋಹ ಇರುತ್ತೆ, ಜಿಗುಪ್ಸೆ ಬರುತ್ತೆ, ಕೋಪ ಬರುತ್ತೆ. ಅದು ನನಗೆ ಸಿಗ್ಲಿಲ್ವಲ್ಲ ಅನ್ನೋ ಹಠಕ್ಕೆ ಬೀಳ್ತಾ ಹೋಗ್ತೇವೆ. ನಿತ್ಯ ತೃಪ್ತಳಾದ ಆ ಜಗನ್ಮಾತೆ ನಮ್ಮಿಂದ ಬಯಸುವುದು ಪ್ರೀತಿಯನ್ನ, ನಿಷ್ಕಲ್ಮಶವಾದ ಭಕ್ತಿಯನ್ನ. ನಾವು ಅವಳಿಂದ ಬಯಸಬೇಕಾದದ್ದು ನಿನ್ನ ಪ್ರೀತಿಯನ್ನು ಕೊಡುತ್ತಾಯಿ. ಪ್ರೀತಿಯನ್ನು ಒಮ್ಮೆ ಅವಳ ಪ್ರೀತಿ ಸಂಪಾದನೆಯಾದರೆ ಎಲ್ಲ ಜನ್ಮಗಳಲ್ಲೂ ಕೂಡ ಅದು ಮುಂದುವರಿತಾ ಹೋಗುತ್ತೆ. ಯಾವ ಜನ್ಮದಲ್ಲೂ ಅದು ಬಿಟ್ಟು ಹೋಗೋದೇ ಇಲ್ಲ. ಅವಳು ತನ್ನ ಮಕ್ಕಳನ್ನು ಯಾವುದೇ ರೂಪದಲ್ಲಿದ್ದರೂ, ಹೇಗೇ ಇದ್ರೂ ಅವಳು ಪ್ರೀತಿಸ್ತಾನೆ ಹೋಗ್ತಾಳೆ, ಕಾಪಾಡ್ತಾ ಹೋಗ್ತಾಳೆ. ಯಾಕಂದರೆ ಆ ತಾಯಿಯ ಮಮತೆಯೇ ಹಾಗಲ್ವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಆ ಪರಾಶಕ್ತಿಯನ್ನು ನಾವಿಂದು ನಮ್ಮ ಲೌಕಿಕ ಸುಖಭೋಗಗಳಿಗಾಗಿ ಬೇಡ್ತಾ ಹೋಗ್ತೇವೆ. ಪರಮಾರ್ಥ ಸುಖವನ್ನು ಬಯಸೋದೇ ಇಲ್ಲ. ಪರಮಾರ್ಥ ಸುಖ ಬೇಕು ಅನ್ನೋವಾಗ ಆ ಜಗನ್ಮಾತೆಯ ಪ್ರೀತಿಯನ್ನು ಬಯಸಬೇಕು. ಇಡೀ ಜಗತ್ತು ನಶ್ವರ, ಇಡೀ ಬ್ರಹ್ಮಾಂಡ ನಶ್ವರ. ನಾವು ಸಂಪಾದಿಸಿರುವ ಹಣ, ಐಶ್ವರ್ಯ, ಆಸ್ತಿ, ಅಂತಸ್ತು ಎಲ್ಲವೂ ನಶ್ವರ. ಒಂದಲ್ಲ ಒಂದು ದಿನ ಅದು ನಾಶವಾಗಲೇಬೇಕು. ಎಷ್ಟೇ ಸುಂದರವಾಗಿರುವಂತಹ ವ್ಯಕ್ತಿ ಇದ್ದರೂ, ಕಟ್ಟುಮಸ್ತಾದ ದೇಹ ಇದ್ದರೂ ಅದು ಕೂಡ ವಯಸ್ಸಿಗೆ ತಕ್ಕಂತೆ ನಾಶವಾಗಲೇಬೇಕು. ಶಾಶ್ವತ ಯಾವುದು? ಹರಿಹರ ಬ್ರಹ್ಮಾದಿಗಳು ಕೂಡ ಶಾಶ್ವತವಲ್ಲ. ಅವರ ಅವಧಿ ಮುಗಿದ ನಂತರ ಅವರ ಸ್ಥಾನಕ್ಕೆ ಮತ್ತೊಬ್ಬ ಬ್ರಹ್ಮ, ಮತ್ತೊಬ್ಬ ವಿಷ್ಣು, ಮತ್ತೊಬ್ಬ ರುದ್ರರು ಬರ್ತಾ ಹೋಗ್ತಾರೆ. ಪರಮಸತ್ಯವಾಗಿ ಪರಮೇಶ್ವರಿಯೇ ಅಂತಿಮ. ಪರತತ್ವದಲ್ಲಿರುವ ಆ ಜಗನ್ಮಾತೆ, ಆ ಸದಾಶಿವ, ಅವರೇ ಸತ್ಯ. ಯಾವುದು ಸತ್ಯವೋ ಅದು ಅವಳೇ, ಯಾವುದು ಅಸತ್ಯವೋ ಅದು ಅವಳೇ. ಇಡೀ ಬ್ರಹ್ಮಾಂಡದಲ್ಲಿ ಏನಿದೆಯೋ ಎಲ್ಲವೂ ಅವಳೇ, ಏನಿಲ್ಲವೋ ಎಲ್ಲವೂ ಅವಳೇ. ವ್ಯಕ್ತವೂ ಅವಳೇ, ಅವ್ಯಕ್ತವೂ ಅವಳೇ. ಜ್ಞಾನವೂ ಅವಳೇ, ಅಜ್ಞಾನವೂ ಅವಳೇ. ವಿಜ್ಞಾನವೂ ಅವಳೇ, ಅಂಧಕಾರವೂ ಅವಳೇ.
ಬೆಳಕು ಅವಳೇ. ಯೇ ಯಾವುದೇ ಒಂದು ವಸ್ತುವನ್ನ ಕ್ರಿಯಾಶೀಲವಾಗಿ ಮಾಡೋದಕ್ಕೆ, ಚೈತನ್ಯಶೀಲವಾಗಿ ಮಾಡೋದಕ್ಕೆ ಅವಳ ಅಂಶವಿಲ್ಲದೆ ಸಾಧ್ಯನೇ ಇಲ್ಲ. ಎಲ್ಲಿಯವರೆಗೂ ಅವಳ ಕೃಪೆ ಇದೆಯೋ ಅಲ್ಲಿವರೆಗೂ ನಾವು ಓಡಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಅವಳು ಒಮ್ಮೆ ನಮ್ಮ ಮೇಲೆ ಕೃಪೆಯನ್ನು ತೋರೋದು ನಿಲ್ಲಿಸ್ಬಿಟ್ರೆ ಜಡವಸ್ತುವಿನ ಹಾಗೆ ಬಿದ್ದಿರ್ತೇವೆ. ನಮ್ಮ ಕಣ್ಣು ರೆಪ್ಪೆಯನ್ನು ಕೂಡ ಅಲುಗಾಡಿಸುವ ಶಕ್ತಿ ನಮ್ಮಲ್ಲಿ ಇರೋದೇ ಇಲ್ಲ. ಈ ಸತ್ಯವನ್ನು ನಾವು ಅರಿತುಕೊಂಡ ದಿನ, ತಿಳಿದುಕೊಂಡ ದಿನ ಆ ಜಗನ್ಮಾತೆಯ ಅಸ್ತಿತ್ವ ನಮಗೆ ಅರ್ಥವಾಗುತ್ತೆ. ಭಗವಂತನೆಲ್ಲಿದ್ದಾನೆ, ದೇವರೆಲ್ಲಿದ್ದಾನೆ ಅನ್ನೋ ಹುಡುಕುವ ಬದಲು ದೇವಿ ಇಲ್ಲದಿದ್ದರೆ ನಾನು ಹೇಗೆ ಇರ್ತಿದ್ದೆ ಅನ್ನೋದನ್ನು ಒಮ್ಮೆ ಚಿಂತನೆ ಮಾಡಿದರೆ ಅವಳು ಎಲ್ಲಿದ್ದಾಳೆ ಅನ್ನೋದು ಅರ್ಥ ಆಗುತ್ತೆ. ಸಮಯಕ್ಕೆ ತಕ್ಕಾಗ ನಮಗೆ ಊಟ ಸಿಗುತ್ತೆ. ಆ ಊಟದಲ್ಲಿ ಆ ಪೋಷಕಾಂಶಗಳ ರೂಪದಲ್ಲಿ ಆ ತಾಯಿ ಇಲ್ಲ ಅನ್ನೋದಾದರೆ ನಾವು ಹೇಗಿರ್ತಿದ್ವಿ? ಎಲ್ಲವೂ ಅವಳೇ. ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಯಾವಾಗ ನಮ್ಮ ದೃಷ್ಟಿಕೋನ ಬದಲಾಗುತ್ತೆ ಆಗ ಆ ಜಗನ್ಮಾತೆಯ ಅಸ್ತಿತ್ವದ ಅರಿವಾಗುತ್ತೆ. ಯಾವಾಗ ಅವಳ ಅಸ್ತಿತ್ವದ ಅರಿವು ನಮಗೆ ಉಂಟಾಗುತ್ತೋ ನಾವು ಪರತತ್ವದಲ್ಲಿ ಹೋಗ್ತಾ ಹೋಗ್ತೀವಿ. ಯಾವಾಗ ಆ ಪರತತ್ವ ನಮ್ಮನ್ನು ಆವರಿಸಿಕೊಳ್ಳುತ್ತೋ ಆಗ ಸಿದ್ಧ ಸಮಾಧಿಯನ್ನು ನಾವು ಪಡಿತಾ ಹೋಗ್ತೇವೆ. ಆ ಸಮಾಧಿ ಸ್ಥಿತಿಯಲ್ಲಿ ಬದುಕ್ತಾ ಹೋಗ್ತೇವೆ. ಕಣ್ ತೆರೆದಿದ್ದಾಗಲೂ ಬದುಕುವುದು, ಕಣ್ಮುಚ್ಚಿದಾಗಲೂ ಬದುಕುವುದು. ಆ ಸಮಾಧಿ ಸ್ಥಿತಿ ನಮ್ಮನ್ನು ವಾಸ್ತವ ಸ್ಥಿತಿಯತ್ತ ನಿಲ್ಲಿಸುತ್ತೆ. ಎಲ್ಲ ಘಟನೆಗಳನ್ನು ನಾವು ಸಮಾನ ಚಿತ್ತವಾಗಿ ತಗೊಳ್ತಾ ಹೋಗ್ತೇವೆ. ಯಾವುದೂ ಕೂಡ ನಮ್ಮ ಮೇಲೆ ಪರಿಣಾಮವನ್ನು ಬೀರುವುದೇ ಇಲ್ಲ. ಅಶಾಂತಿಯಿಂದ ಇರುವಂತಹ ಮನಸ್ಸಿಗೆ ಶಾಂತಿ ಬೇಕಾದಾಗ, ಗೊಂದಲಮಯವಾದ ಬದುಕಿಗೆ ಒಂದು ದಾರಿ ಬೇಕಾದಾಗ, ಬದುಕೇ ಸಾಕು ಅನ್ನುವ ಹಂತಕ್ಕೆ ಬಂದು ನಿಂತಿದ್ದಾಗ, ನನಗೆ ಬದುಕುವ ಹುಮ್ಮಸ್ಸನ್ನು ಕೊಡುವ ಶಕ್ತಿ ಬೇಕಾದಾಗ ಜಗನ್ಮಾತೆಯ ಪಾದಾರವಿಂದಗಳನ್ನು ಹಿಡಿಯಬೇಕು. ಅವಳು ನೀಡುವ ಧೈರ್ಯ, ಅವಳು ತೋರುವ ಪ್ರೀತಿ, ಅವಳು ನೀಡುವ ಅನುಗ್ರಹ ಬೇರಾರೂ ನೀಡೋದಕ್ಕೆ ಸಾಧ್ಯವೇ ಇಲ್ಲ. ಸೃಷ್ಟಿ ಕಾರ್ಯ ಬೇಕಾದಾಗ ಬ್ರಹ್ಮಸ್ವರೂಪಳಾಗಿ ನಿಲ್ತಾಳೆ. ಮಹಾವಿಷ್ಣುವಿನ ಸ್ವರೂಪದಲ್ಲಿ ಪರಿಪಾಲನೆಯನ್ನು ಮಾಡ್ತಾಳೆ. ಯಾವಾಗ ಅಂತ್ಯಕಾಲ ಬರುತ್ತೋ ಮಹಾರುದ್ರ ಸ್ವರೂಪದಲ್ಲಿ ಇಡೀ ಬ್ರಹ್ಮಾಂಡವನ್ನು ಲಯ ಮಾಡಿಬಿಡ್ತಾಳೆ. ಅವಳಿಗದು ಕ್ಷಣ ಮಾತ್ರದ ಕೆಲಸ. ಅವಳ ಆ ಕ್ಷಣ ಆಟ ಸಾವಿರ ವರ್ಷಗಳ ಕಾಲ ನಮ್ಮನ್ನು ಎಣಗಿಸುತ್ತೆ. ಯಾವ ಸಾವಿರಾರು ವರ್ಷಗಳು ಅವಳು ಒಂದು ಕ್ಷಣಕ್ಕೆ ಸಮಾನವೋ ಅಂಥ ಜಗನ್ಮಾತೆಯನ್ನು ನಾವು ಕೇವಲ ಲೌಕಿಕ ಭೋಗಗಳಿಗಾಗಿ ಬೇಡ್ತಾ ಹೋಗ್ತೇವೆ. ಅವಳ ಪ್ರೀತಿಯನ್ನು ಒಮ್ಮೆ ಬೇಡಿ ನೋಡಿ. ಲೌಕಿಕ ಸುಖಭೋಗಗಳು ಅವಳು ತಾನಾಗಿಯೇ ನೀಡ್ತಾ ಹೋಗ್ತಾಳೆ. ಮಕ್ಕಳು ಖುಷಿಯಾಗಿದ್ದರೆ, ಮಕ್ಕಳು ನೆಮ್ಮದಿಯಾಗಿದ್ದರೆ, ಮಕ್ಕಳು ಅಷ್ಟೈಶ್ವರ್ಯವನ್ನು ಹೊಂದಿದರೆ ತಾಯಿಗೆ ಸಂತೃಪ್ತಿಯೇ. ಯಾಕಂದರೆ ತಾಯಿ ತನ್ನ ಮಕ್ಕಳು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದು ಬಯಸ್ತಾಳೆ. ಜಗನ್ಮಾತೆಯೂ ಹಾಗೆ. ನಾವು ಅವಳ ಪ್ರೀತಿಯಮ್ಮ, ನಿನ್ನ ಪ್ರೀತಿ ಒಂದು ಸಾಕು ನನಗೆ ಅಂದಾಗ ನನ್ನ ಮಗು ಏನೇನು ಬೇಕು ಎಲ್ಲವನ್ನು ನಾನು ನೀಡ್ತೇನೆ ಅನ್ನೋ ಕಾರಣಕ್ಕೆ ಅವಳು ಎಲ್ಲವನ್ನು ಕೊಟ್ಬಿಡ್ತಾಳೆ. ಅವಳ ಅನುಗ್ರಹ, ಅವಳ ಪ್ರೀತಿ, ಆ ಶಕ್ತಿ ಇರುತ್ತೆ. ಜಗನ್ಮಾತೆಯನ್ನು ಬೇರೆ ಬೇರೆ ರೂಪಗಳಲ್ಲಿ ಆರಾಧನೆ ಮಾಡೋದಕ್ಕಿಂತ ಭಕ್ತಿಯಿಂದ, ಭಾವದಿಂದ ಉಪಾಸನೆ ಮಾಡ್ತಾ ಹೋಗಬೇಕು. ಯಾರೋ ಹೇಳಿದ್ದಾರೆ ಅವರನ್ನು ಪೂಜೆ ಮಾಡಬಾರ್ದು, ಮತ್ತಾರೋ ಹೇಳಿದ್ದಾರೆ ಶ್ರೀಯಂತ್ರವನ್ನು ಇಡಬಾರ್ದು, ಲಲಿತಾಶಾಸ್ತ್ರವನ್ನು ಪಾರಾಯಣ ಮಾಡಬಾರ್ದು, ಅಥವಾ ಅವಳ ಉಗ್ರ ರೂಪಗಳನ್ನು ಪೂಜೆ ಮಾಡಬಾರ್ದು. ಯಾವುದೇ ರೂಪಗಳನ್ನು ಪೂಜೆ ಮಾಡಿದ್ರೂ ನಮ್ಮ ಭಾವ ಸರಿಯಾಗಿದ್ದಾಗ ಯಾವ ಲೋಪವೂ ಇರೋದಿಲ್ಲ. ಮಕ್ಕಳು ಮಾಡುವ ತಪ್ಪುಗಳೆಲ್ಲ ಆ ತಾಯಿ ಕ್ಷಮಿಸ್ತಾಳೆ. ಮಕ್ಕಳು ಮಾಡುವ ಪ್ರತಿಯೊಂದು ಕೆಲಸವೂ ನಮಗೆ ಖುಷಿಯನ್ನೇ ನೀಡುತ್ತೆ ಹೊರತು ದುಃಖವನ್ನು ತರೋದಿಲ್ಲ. ಹಾಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಜಗನ್ಮಾತೆಯನ್ನು ನಾವು ನಮಗೆ ತಿಳಿದ ರೀತಿಯಲ್ಲಿ ಪೂಜಿಸ್ತಾ ಇರುವಾಗ, ನಮಗೆ ತಿಳಿದ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇರುವಾಗ ಅವಳು ನಮ್ಮ ಮೇಲೆ ಕೋಪಗೊಳ್ಳುವ ಬದಲಾಗಿ ನಮ್ಮ ಲೋಪದೋಷಗಳನ್ನು ಕೂಡ ಅವಳು ಸ್ವೀಕರಿಸಿ ಖುಷಿ ಪಡ್ತಾಳೆ, ಆನಂದ ಪಡ್ತಾಳೆ. ನನ್ನನ್ನು ಸ್ಮರಿಸ್ತಾ ಇದ್ದಾನೆ ನನ್ನ ಮಗ, ನನ್ನನ್ನು ಈ ಮೂಲಕವಾದರೂ ನೆನೆಸ್ಕೊಳ್ತಿದ್ದಾಳೆ ನನ್ನ ಮಗಳು, ನನ್ನ ಮಗ ಅನ್ನೋದನ್ನು ಆ ತಾಯಿ ಚಿಂತನೆ ಮಾಡ್ತಾಳೆ. ಒಮ್ಮೆ ಅವಳ ಚಿತ್ತಕ್ಕೆ ನಾವು ಬಂದರೂ ನಮ್ಮ ಜನ್ಮ ಜನ್ಮಗಳ ಪುಣ್ಯದ ಫಲ, ಅವಳ
ನಾಮವನ್ನು ಸ್ಮರಣೆ ಮಾಡಬೇಕು ಅಂದರೂ ಕೂಡ ಎಷ್ಟೋ ಜನ್ಮಗಳ ಪುಣ್ಯ ಇದ್ದಾಗ ಮಾತ್ರ ಅವಳ ನಾಮಸ್ಮರಣೆ ಸಾಧ್ಯ ಆಗತ್ತೆ. ಇಲ್ಲ ಅಂದರೆ ಯಾರು ಹೇಳಿದರೂ ಅವಳ ನಾಮಸ್ಮರಣೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಲಲಿತಾ ಸಹಸ್ರನಾಮವನ್ನು ನಾನು ಪಾರಾಯಣ ಮಾಡಬೇಕು, ನಾನು ಓದಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಆದರೆ ಅವರಿಗೆ ಅದನ್ನು ಪಾರಾಯಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಅವಳ ಅನುಗ್ರಹ ಇನ್ನೂ ಪ್ರಾಪ್ತಿಯಾಗಿಲ್ಲ. ನಾವು ಸರಿಯಾಗಿ ಓದ್ತೀವೋ ತಪ್ಪು ಹೇಳ್ತೀವೋ ಅದರ ಬೇಕಾಗಿಲ್ಲ. ಪ್ರತಿಶಬ್ದಗಳು ಅವಳೇ, ಚಿತ್ತವೂ ಅವಳೇ. ಇಚ್ಛಜ್ಞಾನ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿರುವಾಗ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಆ ತಾಯಿ ನನ್ನಲ್ಲಿದ್ದು ಓದಿಸ್ತಾ ಇದ್ದಾಳೆ ಅನ್ನೋ ಭಾವದಲ್ಲಿದ್ದಾಗ ನಾವು ತಪ್ಪಾಗಿ ಹೊತ್ತಾ ಇದ್ದರೂ ಕಾಲಕ್ರಮೇಣ ಅವಳೇ ನಮಗೆ ಬುದ್ಧಿಯನ್ನು ಕೊಟ್ಟು ಅದನ್ನು ಸರಿ ಮಾಡಿಬಿಡ್ತಾಳೆ. ಅದು ಯಾವಾಗ ನಮ್ಮಲ್ಲಿರುವ ಶ್ರದ್ಧೆ, ನಮ್ಮಲ್ಲಿರುವಂಥ ಭಕ್ತಿ, ಅಚಲವಾದ ವಿಶ್ವಾಸ, ಅವಳ ಮೇಲಿರುವಂಥ ಪ್ರೀತಿ ಎಲ್ಲವನ್ನು ಮಾಡಿಸ್ತಾ ಹೋಗುತ್ತೆ. ನಾವು ಬಯಸದೇ ಇರುವಂತಹ ಸುಖಭೋಗಗಳನ್ನು ಕೊಡ್ತಾ ಹೋಗ್ತಾಳೆ, ಬಯಸದೇ ಇರುವಂತಹ ಶಕ್ತಿಗಳನ್ನು ನೀಡ್ತಾ ಹೋಗ್ತಾಳೆ. ಎಲ್ಲವೂ ವ್ಯರ್ಥ ಅನ್ನೋದು ತಿಳಿಯುವಷ್ಟರಲ್ಲಿ ಆ ತಾಯಿ ನಮ್ಮೆಡೆನ ಮೋಕ್ಷದ ಹಾದಿಯಲ್ಲಿ ಕರ್ಕೊಂಡು ಅವಳ ದಿವ್ಯ ಪಾದಾರವಿಂದದಲ್ಲಿ ಸೇರಿಸ್ಕೊಂಡ್ಬಿಡ್ತಾಳೆ. ಅದೇ ಅನಂತ ಸತ್ಯ. ನಾವು ಆ ಸತ್ಯವನ್ನು ಅರಿಯದೆ ಬೇರೆ ಬೇರೆ ಮಾರ್ಗಗಳಲ್ಲಿ ಹುಡುಕ್ತಾ ಹೋಗ್ತೀವಿ. ತಂತ್ರವೋ ಯಂತ್ರವೋ ಮಂತ್ರವೋ ಎಲ್ಲವೂ ಅವಳದ್ದೇ ಅಧೀನ. ಸರ್ವಶಕ್ತಳಾಗಿರ್ತಾಳೆ. ಆ ಪರಮೇಶ್ವರ ಕೂಡ ಆ ಶಿವೆಯೇ ಇಲ್ಲದೇ ಇದ್ದರೆ ಶವವಾಗಿ ಹೋಗ್ತಾನೆ. ಯಾಕಂದರೆ ಜಡತ್ವವಾಗಿ ಹೋಗ್ತಾನೆ. ಪ್ರತಿ ಜೀವಿಯಲ್ಲೂ ಕೂಡ ಚೈತನ್ಯಶೀಲ ಶಕ್ತಿ ಇದೆ ಅಂದರೆ ಆ ಚೈತನ್ಯಶೀಲ ಶಕ್ತಿ ಆ ಪರಬ್ರಹ್ಮ ಸ್ವರೂಪಿಣಿ ಲಲಿತಾ ಪರಮೇಶ್ವರಿ. ಸಾವಿರಾರು ನಾಮಗಳಿರಬಹುದು, ಬೇರೆ ಬೇರೆ ರೂಪಗಳಲ್ಲಿರಬಹುದು, ಆದರೆ ಎಲ್ಲರಲ್ಲೂ ಇರುವಂತಹ ಅಂತರ್ಭಕ ಶಕ್ತಿ ಅವಳೊಬ್ಬಳೇ, ಆ ಪರಬ್ರಹ್ಮ ಸ್ವರೂಪಿಣಿ. ಆ ಪರಬ್ರಹ್ಮ ಸ್ವರೂಪಿಣಿ ಅವಳೊಬ್ಬಳೇ ಅನ್ನೋದನ್ನು ನಾವು ಅರ್ಥಕೊಂಡಾಗ ಯಾವ ದೇವರಲ್ಲೂ ನಾವು ಭಿನ್ನ ನೋಡೋದಿಲ್ಲ. ಆ ದೇವರು ಈ ದೇವರು ಅನ್ನೋದನ್ನು ನೋಡೋಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ದೇವರಲ್ಲೂ ಅವಳನ್ನೇ ನೋಡ್ತಾ ಹೋಗ್ತೀವಿ. ಅವಳ ಆ ಮಂದಸ್ಮಿತ ನಗುವನ್ನು ಕಾಣ್ತಾ ಹೋಗ್ತೀವಿ. ಅವಳ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಹೋಗ್ತೀವಿ. ಅಮ್ಮ ಪರಬ್ರಹ್ಮ ಸ್ವರೂಪಿಣಿ ಜಗನ್ಮಾತೆ ಲಲಿತಾ ಪರಮೇಶ್ವರಿ, ನೀನೇ ಎಲ್ಲವೂ ತಾಯಿ, ನೀನೇ ಸಕಲವು. ನೀನು ಕೊಟ್ಟ ಬುದ್ಧಿಯಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ, ನೀನು ಕೊಟ್ಟ ಅನುಗ್ರಹದಿಂದ ನಾನು ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ. ನೀನು ಕೊಟ್ಟದ್ದೇ ಭಿಕ್ಷೆ ತಾಯಿ, ನಿನ್ನ ನಾಮವನ್ನು ಸ್ಮರಿಸುವ ಹಾಗೆ ಮಾಡಿದ್ದೀಯ. ಅವಳು ನಮಗೆ ಚಿತ್ತಕ್ಕೆ ಹಾಕದೇ ಇದ್ದರೆ ನಾವು ಏನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅವಳ ನಾಮಸ್ಮರಣೆ ಮಾಡ್ತಾ ಇಲ್ಲ, ಅವಳು ನನ್ನಲ್ಲಿ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾಳೆ ಅನ್ನುವ ಭಾವ ನಮ್ಮಲ್ಲಿ ಇರುವಾಗ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇರಲ್ಲ. ಎಲ್ಲವನ್ನೂ ನಿಂತು ಕಾಪಾಡ್ತಾಳೆ. ಪ್ರತಿ ಕ್ಷಣವೂ ನಮ್ಮನ್ನು ನಿಂತು ಕಾಪಾಡ್ತಾಳೆ. ಹೇಗೆ ಸಲಹುತ್ತಾಳೆ ಅಂದರೆ ಆ ಪ್ರೀತಿಯನ್ನು ಅನುಭವಿಸಿದ್ರೆ ಮಾತ್ರ ಅರಿವಾಗಿರುತ್ತೆ. ಪ್ರತಿಯೊಂದು ಘಟನೆಗಳಲ್ಲೂ ಕೂಡ ಅವಳು ಏನೋ ಒಂದನ್ನು ನಿಧಿ ಮಾಡಿರ್ತಾಳೆ. ಯಾವುದೂ ಕೆಟ್ಟದ್ದಲ್ಲ, ಯಾವುದೂ ಒಳ್ಳೆಯದಲ್ಲ, ನಾವು ಅದನ್ನು ತೆಗೆದುಕೊಳ್ಳುವ ರೀತಿಯಲ್ಲಿರುತ್ತೆ. ಆ ಜಗನ್ಮಾತೆಯನ್ನು, ಆ ಪ್ರೀತಿಯನ್ನು ಬಯಸಬೇಕು. ಯಾಕಂದರೆ ಆ ಪ್ರೀತಿ ನಮ್ಮ ಅನಂತ ಅನಂತ ಪುಣ್ಯಗಳನ್ನು ಕೊಡುತ್ತೆ. ಆ ಅನಂತ ಅನಂತ ಜನ್ಮಗಳ ಪಾಪಗಳನ್ನು ನಾಶ ಮಾಡಿಬಿಡುತ್ತೆ. ಅನೇಕ ರೂಪಗಳಲ್ಲಿ ಹುಟ್ಟಿರ್ತೀವಿ, ಅನೇಕ ಯೋನಿಗಳಲ್ಲಿ ಬಂದಿರ್ತೀವಿ. ಆದರೂ ಕೂಡ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಂದರೆ ಆ ಮನುಷ್ಯ ಜನ್ಮಕ್ಕೆ ಹಾಕಿರುವವಳು ಅವಳೇ. ಆ ಮನುಷ್ಯ ಜನ್ಮದಲ್ಲಿ ಹುಟ್ಟಿರುವಾಗ ಆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂದರೆ ಅವಳ ನಾಮಸ್ಮರಣೆಯನ್ನಾದರೂ ಮಾಡಬೇಕು. ಈ ಎಷ್ಟೋ ಜನ್ಮಗಳ ಪುಣ್ಯತಾಯಿ ಮನುಷ್ಯನಾಗಿ ಹುಟ್ಟಿಸಿದ್ದೀಯಾ, ನಾನು ನಿನ್ನ ನಾಮವನ್ನು ಸ್ಮರಣೆ ಮಾಡುವಾಗ ಅನುಗ್ರಹಿಸಮ್ಮ ಅಂತ ಬೇಡ್ಕೊಂಡಾಗ ಎಂಥ ದಡ್ಡನಿಗೂ ಸಹ ಆ ತಾಯಿ ಅನುಗ್ರಹ ಮಾಡಿ ಸಕಲ ವೇದ ವಿದ್ಯೆಗಳನ್ನು ಕೂಡ ಕೊಟ್ಬಿಡ್ತಾಳೆ. ಆಗಿರುವಾಗ ಆ ಜಗನ್ಮಾತೆಯನ್ನು ನಾವು ಮತ್ತಷ್ಟು ದೂರ ನೋಡ್ಲಿಕ್ಕೆ ಸಾಧ್ಯ. ಆಕೆಯನ್ನು ಎಲ್ಲೆಲ್ಲೋ ಹುಡುಕುವ ಬದಲಾಗಿ ನಮ್ಮ ಮನೆಗಳಲ್ಲಿ, ನಮ್ಮ ಅಂತರ್ಮನದಲ್ಲಿ ನೋಡ್ತಾ ಹೋಗಬೇಕು. ಒಮ್ಮೆ ಅವಳ ವಿಗ್ರಹವನ್ನು, ಅಭಿಷೇಕಾದಿಗಳನ್ನು ಮಾಡ್ತಾ, ಅಲಂಕಾರವನ್ನು ಮಾಡ್ತಾ ಎಷ್ಟು ಚೆಂದ ಇದ್ದೀಯ ತಾಯಿ ಎನ್ನುವ ಆ ತೃಪ್ತಿ ಭಾವ ಮನಸ್ಸಲ್ಲಿ ಬಂದರೆ ಸಾಕು, ನಾವು ಭಗವಂತನಿಗೆ ಹತ್ರ ಇರ್ತೇವೆ. ಎಲ್ಲಿವರೆಗೂ ನಾವು ಭಗವಂತ ಹಾಗೂ ನಮ್ಮ ಮಧ್ಯೆ ಮತ್ತಾರೋ ಬೇಕು ಅನ್ನೋದು ಬಯಸ್ತಿರ್ತೀವೋ ಅಲ್ಲಿವರೆಗೂ ಅವರು ದೂರನೇ ಇರ್ತಾರೆ. ನಾವು ಸ್ವತಃ ಒಂದೆಜ್ಜೆ ಮುಂದೆ ಹೋಗಿ ಅವಳನ್ನು ಅರ್ಚಿಸ್ತಾ, ಪೂಜಿಸ್ತಾ, ಆರಾಧಿಸ್ತಾ, ಅಲಂಕಾರ ಮಾಡ್ತಾ ಆ ಭಾವದಲ್ಲಿ ಮಗ್ನರಾಗಿ ಹೋದಾಗ ತಾಯಿ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾಳೆ, ನನ್ನ ಜೊತೆ ಇದ್ದಾಳೆ ಅನ್ನೋ ಭಾವನೆ ಕಾಣಿಸ್ಬಿಡತ್ತೆ. ಆ ದೇವಿಯನ್ನು ನಂಬಿದವರನ್ನು ಎಂದೂ ಕೈ ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯರನ್ನು ನಂಬಿ ಕೆಡಬಹುದು, ಭಗವಂತನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ನಾನು ಭಗವಂತನ ನಂಬಿ ಏನನ್ನೋ ಕಳ್ಕೊಂಡೆ ಅನ್ನೋದಕ್ಕಿಂತ ನಾನು ಭಗವಂತನನ್ನು ನಂಬಿ ನೆಮ್ಮದಿಯನ್ನು, ಸುಖ ಶಾಂತಿಯನ್ನು, ಸಮಚಿತ್ತವನ್ನು ಪಡ್ಕೊಂಡಿದ್ದೀನಿ ಅನ್ನುವರು
ಬಹಳಷ್ಟು ಜನ ತಂತ್ರವಾಗಲಿ, ಯಂತ್ರವಾಗಲಿ, ಮಂತ್ರವಾಗಲಿ ಕೆಲಸ ಮಾಡೋದು ನಮ್ಮ ಮನೋಶಕ್ತಿಯಿಂದ. ಆ ಮನಸ್ಸಿಗೆ ಶಕ್ತಿಯೇ ಆ ಜಗನ್ಮಾತೆ, ಆ ಪರಬ್ರಹ್ಮ ಸ್ವರೂಪಿಣಿ, ಮಹಾಭಟ್ಟಾರಿಕೆ, ತ್ರಿಪುರ ಸುಂದರಿ, ರಾಜರಾಜೇಶ್ವರಿಯಾಗಿ ಎಲ್ಲರನ್ನು ಸಲುತ್ತಾ ಇರೋ ಆ ಲಲಿತಾ ಪರಮೇಶ್ವರಿ. ಆ ದಿವ್ಯ ಚರಣಗಳನ್ನು ಹಿಡ್ಕೊಂಡ್ರೆ ಮಾತ್ರ ಎಲ್ಲವೂ ಅರಿತಾ ಹೋಗುತ್ತೆ, ಎಲ್ಲವೂ ತಿಳಿತಾ ಬರುತ್ತೆ. ಶ್ರೀಮಾತ್ರೇ ನಮಃ.